ಮಂತ್ರಿಗಿರಿ ವಂಚಿತ ಶಾಸಕ ರಾಜಣ್ಣ ಅವರ ಮುಂದಿನ ನಡೆ ಏನು? ಪಾರ್ಟಿಗೆ ನಿಜಕ್ಕೂ ರೆಬಲ್ ಆಗ್ಬಿಡ್ತಾರಾ ಅನ್ನುವಂತಹ ಭಯ ಈಗ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜಣ್ಣ ಅವರು ಅವರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಅವರು ಈಗಾಗಲೇ ಬೇರೆ ದಾರಿಯನ್ನ ಯೋಚಿಸಿಯೂ ಆಗಿದೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ರೆಬಲ್ ರಾಜಣ್ಣ ಅಂತಾನೆ ಕರೆಸಿಕೊಳ್ಳೋ ಶಾಸಕ ಬಿಜೆಪಿಯತ್ತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮೊದಲು ಅಮಿತ್ ಶಾ, ನಂತರ ಸೋಮಣ್ಣ, ಈಗ ಪ್ರಹ್ಲಾದ್ ಜೋಶಿ. ದೆಹಲಿಯಲ್ಲಿ ಬಿಜೆಪಿ ನಾಯಕರೊಟ್ಟಿಗೆ ರಾಜೇಂದ್ರ ಸರಣಿ ಭೇಟಿ ಆಗ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಆದಂತಹ ಹಲವು ಬೆಳವಣಿಗೆಗಳ ಬಗ್ಗೆ ರಾಜಣ್ಣ ಅವ್ರಿಗೆ ಬೇಸರ ಇದೆ. ಹನಿ ಟ್ರ್ಯಾಪ್ನ ವಿಚಾರ ಆಗಿರಬಹುದು, ಸಚಿವ ಸ್ಥಾನದಿಂದ ವಜಾ ಮಾಡಿದ ರೀತಿ ಆಗಿರಬಹುದು, ಇತ್ಯಾದಿ ಇತ್ಯಾದಿ ವಿಚಾರಗಳು ಇವೆಲ್ಲವೂ ಕೂಡ ಬೇಸರ ತರಿಸಿದೆ. ಒಬ್ಬ ಸೀನಿಯರ್ ಲೀಡರ್ನ ನಡೆಸಿಕೊಳ್ಳೋ ರೀತಿ ಕಾಂಗ್ರೆಸ್ಗೆ ಶೋಭೆ ತರುವಂತದ್ದಲ್ಲ. ಹಿಂಗಾಗಿ ನಮಗೂ ಕಾಂಗ್ರೆಸ್ಗೂ ಸಾಕು ಅನ್ನುವಂತ ಲೆಕ್ಕಾಚಾರಕ್ಕೆ ರಾಜಣ್ಣ ಅವರು ಬಂದ್ಬಿಟ್ರ, ಬೇರೆ ಪಾರ್ಟಿಯತ್ತ ಮುಖ ಮಾಡಿ ಅಲ್ಲಿ ಮತ್ತೆ ತಮ್ಮ ಅಸ್ತಿತ್ವವನ್ನು ಮುಂದುವರಿಸಿಕೊಳ್ಳುವಂತಹ ಇರಾದೆಗೆ ರಾಜಣ್ಣ ಅವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಮಂತ್ರಿಗಿರಿ ವಂಚಿತ ಶಾಸಕ ರಾಜಣ್ಣ ಅವರ ಮುಂದಿನ ನಡೆ ಏನು? ಪಾರ್ಟಿಗೆ ನಿಜಕ್ಕೂ ರೆಬಲ್ ಆಗ್ಬಿಡ್ತಾರಾ ಅನ್ನುವಂತಹ ಭಯ ಈಗ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜಣ್ಣ ಅವರು ಅವರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಅವರು ಈಗಾಗಲೇ ಬೇರೆ ದಾರಿಯನ್ನ ಯೋಚಿಸಿಯೂ ಆಗಿದೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ರೆಬಲ್ ರಾಜಣ್ಣ ಅಂತಾನೆ ಕರೆಸಿಕೊಳ್ಳೋ ಶಾಸಕ ಬಿಜೆಪಿಯತ್ತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮೊದಲು ಅಮಿತ್ ಶಾ, ನಂತರ ಸೋಮಣ್ಣ, ಈಗ ಪ್ರಹ್ಲಾದ್ ಜೋಶಿ. ದೆಹಲಿಯಲ್ಲಿ ಬಿಜೆಪಿ ನಾಯಕರೊಟ್ಟಿಗೆ ರಾಜೇಂದ್ರ ಸರಣಿ ಭೇಟಿ ಆಗ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಆದಂತಹ ಹಲವು ಬೆಳವಣಿಗೆಗಳ ಬಗ್ಗೆ ರಾಜಣ್ಣ ಅವ್ರಿಗೆ ಬೇಸರ ಇದೆ. ಹನಿ ಟ್ರ್ಯಾಪ್ನ ವಿಚಾರ ಆಗಿರಬಹುದು, ಸಚಿವ ಸ್ಥಾನದಿಂದ ವಜಾ ಮಾಡಿದ ರೀತಿ ಆಗಿರಬಹುದು, ಇತ್ಯಾದಿ ಇತ್ಯಾದಿ ವಿಚಾರಗಳು ಇವೆಲ್ಲವೂ ಕೂಡ ಬೇಸರ ತರಿಸಿದೆ. ಒಬ್ಬ ಸೀನಿಯರ್ ಲೀಡರ್ನ ನಡೆಸಿಕೊಳ್ಳೋ ರೀತಿ ಕಾಂಗ್ರೆಸ್ಗೆ ಶೋಭೆ ತರುವಂತದ್ದಲ್ಲ. ಹಿಂಗಾಗಿ ನಮಗೂ ಕಾಂಗ್ರೆಸ್ಗೂ ಸಾಕು ಅನ್ನುವಂತ ಲೆಕ್ಕಾಚಾರಕ್ಕೆ ರಾಜಣ್ಣ ಅವರು ಬಂದ್ಬಿಟ್ರ, ಬೇರೆ ಪಾರ್ಟಿಯತ್ತ ಮುಖ ಮಾಡಿ ಅಲ್ಲಿ ಮತ್ತೆ ತಮ್ಮ ಅಸ್ತಿತ್ವವನ್ನು ಮುಂದುವರಿಸಿಕೊಳ್ಳುವಂತಹ ಇರಾದೆಗೆ ರಾಜಣ್ಣ ಅವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಮಂತ್ರಿಗಿರಿ ವಂಚಿತ ಶಾಸಕ ರಾಜಣ್ಣ ಅವರ ಮುಂದಿನ ನಡೆ ಏನು? ಪಾರ್ಟಿಗೆ ನಿಜಕ್ಕೂ ರೆಬಲ್ ಆಗ್ಬಿಡ್ತಾರಾ ಅನ್ನುವಂತಹ ಭಯ ಈಗ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜಣ್ಣ ಅವರು ಅವರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಅವರು ಈಗಾಗಲೇ ಬೇರೆ ದಾರಿಯನ್ನ ಯೋಚಿಸಿಯೂ ಆಗಿದೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ರೆಬಲ್ ರಾಜಣ್ಣ ಅಂತಾನೆ ಕರೆಸಿಕೊಳ್ಳೋ ಶಾಸಕ ಬಿಜೆಪಿಯತ್ತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮೊದಲು ಅಮಿತ್ ಶಾ, ನಂತರ ಸೋಮಣ್ಣ, ಈಗ ಪ್ರಹ್ಲಾದ್ ಜೋಶಿ. ದೆಹಲಿಯಲ್ಲಿ ಬಿಜೆಪಿ ನಾಯಕರೊಟ್ಟಿಗೆ ರಾಜೇಂದ್ರ ಸರಣಿ ಭೇಟಿ ಆಗ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಆದಂತಹ ಹಲವು ಬೆಳವಣಿಗೆಗಳ ಬಗ್ಗೆ ರಾಜಣ್ಣ ಅವ್ರಿಗೆ ಬೇಸರ ಇದೆ. ಹನಿ ಟ್ರ್ಯಾಪ್ನ ವಿಚಾರ ಆಗಿರಬಹುದು, ಸಚಿವ ಸ್ಥಾನದಿಂದ ವಜಾ ಮಾಡಿದ ರೀತಿ ಆಗಿರಬಹುದು, ಇತ್ಯಾದಿ ಇತ್ಯಾದಿ ವಿಚಾರಗಳು ಇವೆಲ್ಲವೂ ಕೂಡ ಬೇಸರ ತರಿಸಿದೆ. ಒಬ್ಬ ಸೀನಿಯರ್ ಲೀಡರ್ನ ನಡೆಸಿಕೊಳ್ಳೋ ರೀತಿ ಕಾಂಗ್ರೆಸ್ಗೆ ಶೋಭೆ ತರುವಂತದ್ದಲ್ಲ. ಹಿಂಗಾಗಿ ನಮಗೂ ಕಾಂಗ್ರೆಸ್ಗೂ ಸಾಕು ಅನ್ನುವಂತ ಲೆಕ್ಕಾಚಾರಕ್ಕೆ ರಾಜಣ್ಣ ಅವರು ಬಂದ್ಬಿಟ್ರ, ಬೇರೆ ಪಾರ್ಟಿಯತ್ತ ಮುಖ ಮಾಡಿ ಅಲ್ಲಿ ಮತ್ತೆ ತಮ್ಮ ಅಸ್ತಿತ್ವವನ್ನು ಮುಂದುವರಿಸಿಕೊಳ್ಳುವಂತಹ ಇರಾದೆಗೆ ರಾಜಣ್ಣ ಅವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಮಂತ್ರಿಗಿರಿ ವಂಚಿತ ಶಾಸಕ ರಾಜಣ್ಣ ಅವರ ಮುಂದಿನ ನಡೆ ಏನು? ಪಾರ್ಟಿಗೆ ನಿಜಕ್ಕೂ ರೆಬಲ್ ಆಗ್ಬಿಡ್ತಾರಾ ಅನ್ನುವಂತಹ ಭಯ ಈಗ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜಣ್ಣ ಅವರು ಅವರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಅವರು ಈಗಾಗಲೇ ಬೇರೆ ದಾರಿಯನ್ನ ಯೋಚಿಸಿಯೂ ಆಗಿದೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ರೆಬಲ್ ರಾಜಣ್ಣ ಅಂತಾನೆ ಕರೆಸಿಕೊಳ್ಳೋ ಶಾಸಕ ಬಿಜೆಪಿಯತ್ತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ.
ಮೊದಲು ಅಮಿತ್ ಶಾ, ನಂತರ ಸೋಮಣ್ಣ, ಈಗ ಪ್ರಹ್ಲಾದ್ ಜೋಶಿ. ದೆಹಲಿಯಲ್ಲಿ ಬಿಜೆಪಿ ನಾಯಕರೊಟ್ಟಿಗೆ ರಾಜೇಂದ್ರ ಸರಣಿ ಭೇಟಿ ಆಗ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಆದಂತಹ ಹಲವು ಬೆಳವಣಿಗೆಗಳ ಬಗ್ಗೆ ರಾಜಣ್ಣ ಅವ್ರಿಗೆ ಬೇಸರ ಇದೆ. ಹನಿ ಟ್ರ್ಯಾಪ್ನ ವಿಚಾರ ಆಗಿರಬಹುದು, ಸಚಿವ ಸ್ಥಾನದಿಂದ ವಜಾ ಮಾಡಿದ ರೀತಿ ಆಗಿರಬಹುದು, ಇತ್ಯಾದಿ ಇತ್ಯಾದಿ ವಿಚಾರಗಳು ಇವೆಲ್ಲವೂ ಕೂಡ ಬೇಸರ ತರಿಸಿದೆ. ಒಬ್ಬ ಸೀನಿಯರ್ ಲೀಡರ್ನ ನಡೆಸಿಕೊಳ್ಳುವ ರೀತಿ ಕಾಂಗ್ರೆಸ್ಗೆ ಶೋಭೆ ತರುವಂತದ್ದಲ್ಲ. ಹಿಂಗಾಗಿ ನಮಗೂ ಕಾಂಗ್ರೆಸ್ಗೂ ಸಾಕು ಅನ್ನುವಂತ ಲೆಕ್ಕಾಚಾರಕ್ಕೆ ರಾಜಣ್ಣ ಅವರು ಬಂದ್ಬಿಟ್ರ, ಬೇರೆ ಪಾರ್ಟಿಯತ್ತ ಮುಖ ಮಾಡಿ ಅಲ್ಲಿ ಮತ್ತೆ ತಮ್ಮ ಅಸ್ತಿತ್ವವನ್ನು ಮುಂದುವರಿಸಿಕೊಳ್ಳುವಂತಹ ಇರಾದೆಗೆ ರಾಜಣ್ಣ ಅವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಮಂತ್ರಿಗಿರಿ ವಂಚಿತ ಶಾಸಕ ರಾಜಣ್ಣ ಅವರ ಮುಂದಿನ ನಡೆ ಏನು? ಪಾರ್ಟಿಗೆ ನಿಜಕ್ಕೂ ರೆಬಲ್ ಆಗ್ಬಿಡ್ತಾರಾ ಅನ್ನುವಂತಹ ಭಯ ಈಗ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜಣ್ಣ ಅವರು ಅವರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಅವರು ಈಗಾಗಲೇ ಬೇರೆ ದಾರಿಯನ್ನ ಯೋಚಿಸಿಯೂ ಆಗಿದೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ರೆಬಲ್ ರಾಜಣ್ಣ ಅಂತಾನೆ ಕರೆಸಿಕೊಳ್ಳೋ ಶಾಸಕ ಬಿಜೆಪಿಯತ್ತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮೊದಲು ಅಮಿತ್ ಶಾ, ನಂತರ ಸೋಮಣ್ಣ, ಈಗ ಪ್ರಹ್ಲಾದ್ ಜೋಶಿ. ದೆಹಲಿಯಲ್ಲಿ ಬಿಜೆಪಿ ನಾಯಕರೊಟ್ಟಿಗೆ ರಾಜೇಂದ್ರ ಸರಣಿ ಭೇಟಿ ಆಗ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಆದಂತಹ ಹಲವು ಬೆಳವಣಿಗೆಗಳ ಬಗ್ಗೆ ರಾಜಣ್ಣ ಅವ್ರಿಗೆ ಬೇಸರ ಇದೆ. ಹನಿ ಟ್ರ್ಯಾಪ್ನ ವಿಚಾರ ಆಗಿರಬಹುದು, ಸಚಿವ ಸ್ಥಾನದಿಂದ ವಜಾ ಮಾಡಿದ ರೀತಿ ಆಗಿರಬಹುದು, ಇತ್ಯಾದಿ ಇತ್ಯಾದಿ ವಿಚಾರಗಳು ಇವೆಲ್ಲವೂ ಕೂಡ ಬೇಸರ ತರಿಸಿದೆ. ಒಬ್ಬ ಸೀನಿಯರ್ ಲೀಡರ್ನ ನಡೆಸಿಕೊಳ್ಳುವ ರೀತಿ ಕಾಂಗ್ರೆಸ್ಗೆ ಶೋಭೆ ತರುವಂತದ್ದಲ್ಲ. ಹಿಂಗಾಗಿ ನಮಗೂ ಕಾಂಗ್ರೆಸ್ಗೂ ಸಾಕು ಅನ್ನುವಂತ ಲೆಕ್ಕಾಚಾರಕ್ಕೆ ರಾಜಣ್ಣ ಅವರು ಬಂದ್ಬಿಟ್ರ, ಬೇರೆ ಪಾರ್ಟಿಯತ್ತ ಮುಖ ಮಾಡಿ ಅಲ್ಲಿ ಮತ್ತೆ ತಮ್ಮ ಅಸ್ತಿತ್ವವನ್ನು ಮುಂದುವರಿಸಿಕೊಳ್ಳುವಂತಹ ಇರಾದೆಗೆ ರಾಜಣ್ಣ ಅವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಮಂತ್ರಿಗಿರಿ ವಂಚಿತ ಶಾಸಕ ರಾಜಣ್ಣ ಅವರ ಮುಂದಿನ ನಡೆ ಏನು? ಪಾರ್ಟಿಗೆ ನಿಜಕ್ಕೂ ರೆಬಲ್ ಆಗ್ಬಿಡ್ತಾರಾ ಅನ್ನುವಂತಹ ಭಯ ಈಗ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜಣ್ಣ ಅವರು ಅವರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಅವರು ಈಗಾಗಲೇ ಬೇರೆ ದಾರಿಯನ್ನ ಯೋಚಿಸಿಯೂ ಆಗಿದೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ರೆಬಲ್ ರಾಜಣ್ಣ ಅಂತಾನೆ ಕರೆಸಿಕೊಳ್ಳೋ ಶಾಸಕ ಬಿಜೆಪಿಯತ್ತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮೊದಲು ಅಮಿತ್ ಶಾ, ನಂತರ ಸೋಮಣ್ಣ, ಈಗ ಪ್ರಹ್ಲಾದ್ ಜೋಶಿ. ದೆಹಲಿಯಲ್ಲಿ ಬಿಜೆಪಿ ನಾಯಕರೊಟ್ಟಿಗೆ ರಾಜೇಂದ್ರ ಸರಣಿ ಭೇಟಿ ಆಗ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಆದಂತಹ ಹಲವು ಬೆಳವಣಿಗೆಗಳ ಬಗ್ಗೆ ರಾಜಣ್ಣ ಅವ್ರಿಗೆ ಬೇಸರ ಇದೆ. ಹನಿ ಟ್ರ್ಯಾಪ್ನ ವಿಚಾರ ಆಗಿರಬಹುದು, ಸಚಿವ ಸ್ಥಾನದಿಂದ ವಜಾ ಮಾಡಿದ ರೀತಿ ಆಗಿರಬಹುದು, ಇತ್ಯಾದಿ ಇತ್ಯಾದಿ ವಿಚಾರಗಳು ಇವೆಲ್ಲವೂ ಕೂಡ ಬೇಸರ ತರಿಸಿದೆ. ಒಬ್ಬ ಸೀನಿಯರ್ ಲೀಡರ್ನ ನಡೆಸಿಕೊಳ್ಳುವ ರೀತಿ ಕಾಂಗ್ರೆಸ್ಗೆ ಶೋಭೆ ತರುವಂತದ್ದಲ್ಲ. ಹಿಂಗಾಗಿ ನಮಗೂ ಕಾಂಗ್ರೆಸ್ಗೂ ಸಾಕು ಅನ್ನುವಂತ ಲೆಕ್ಕಾಚಾರಕ್ಕೆ ರಾಜಣ್ಣ ಅವರು ಬಂದ್ಬಿಟ್ರ, ಬೇರೆ ಪಾರ್ಟಿಯತ್ತ ಮುಖ ಮಾಡಿ ಅಲ್ಲಿ ಮತ್ತೆ ತಮ್ಮ ಅಸ್ತಿತ್ವವನ್ನು ಮುಂದುವರಿಸಿಕೊಳ್ಳುವಂತಹ ಇರಾದೆಗೆ ರಾಜಣ್ಣ ಅವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ.